ಹಾಯ್ ಪಾಲನೆ ಅಮ್ಮ ಮೂಲಿತ್ತೆ ತುಲೆ ಹಾಸ್ಪಿಟ್ಲಿಗೆ ಹೋದೆ, ಶಿರಪ್ ತಗೊಂಡು ಬಂದೆ, ಅದು ತಗೊಂಡು ಬಂದೆ, ಏನೂ ಆಗೇ ಇಲ್ಲ. ಕೇಕ್ ಹಾಳಾಗಿದ್ದು ಕೊಟ್ಟಿದ್ರು ಬೇಕ್ರಿಯವರು ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾ. ಹಾಗೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಯಾಕಂದರೆ ನಾನು ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಏನಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ ಬನ್ನಿ ನೋಡಿ. ಮತ್ತು ಆಯಿತು, ನಂದೆಲ್ಲ ಕೆಲಸ ಮುಗಿಸಿ ಇವಾಗ ಅಕ್ಕನ ಮನೆಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ. ಬಾಗಿಲು ಹಾಕಿದ್ದೀನಿ, ಕತ್ತಲೆ ಮಾಡಿದ್ದೀನಿ, ಸ್ವಲ್ಪ ಲೈಟ್ ಹಾಕ. ಯಾರೆಲ್ಲ ವಿಡಿಯೋಸ್ ನೋಡಿದರೆ ಮದುವೆದ್ದೆಲ್ಲ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಯಾರೆಲ್ಲ ಸಪೋರ್ಟ್ ಮಾಡಿದರೆ 12:30 ಗಂಟೆ ನಾನು ಇವಾಗ ರೆಡಿಯಾಗಿದ್ದೀನಿ. ಹೋಗ ಅಕ್ಕ ಕರಿತಾ ಇದ್ದಾಳೆ. ಹಾಗೆಯೇ ಅಮ್ಮ ಎಲ್ಲಿದ್ದಾರೆ ಅಂತೇಳಿ ನೀವು ನೋಡ್ಬೋದು. ಅಮ್ಮ ಅಕ್ಕನ ಮನೆಯಲ್ಲಿದ್ದಾರೆ. ನಿನ್ನೆ ಪೂಜೆ ಇತ್ತಲ್ಲಿ, ಸ್ವಲ್ಪ ತಂಬಿಲಿತ್ತು, ನನಗೆ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅಮ್ಮ ಅಲ್ಲೇ ಇದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ಬರೋಕ್ಕೆ ಹೇಳಿದ್ರು, ಬನ್ನಿ. ಹಾಗೆ ಅಕ್ಕನ ಮಕ್ಕಳಿದ್ದು ಬರ್ತ್ಡೇ ಇದೆ, ಶ್ರದ್ಧಾ ಶ್ರಾವ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಆಯುಷ್ಯ ಆರೋಗ್ಯ ದೇವರು ಸದಾ ನಿಮ್ಮಗಳಿಗೆ ಕೊಡಲಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಓಕೆನಾ? ಲಲ್ಲ ಎಲ್ಲ ಕೆಲಸ ಮಾಡಿಕೊಂಡೆ. ಕೆಲಸ ಗೊತ್ತಲ್ಲ, ಸ್ವಲ್ಪ ಅಡಿಗೆ ಸ್ವಲ್ಪ ಕಡಿಮೆ. ಅಡಿಗೆ ಕಡೆ ನಾನು ಅಷ್ಟೊಂದು ಇದು ಮಾಡಲ್ಲ. ಅನ್ನ ಸಾಂಬಾರಿತ್ತು, ಅದನ್ನೇ ಮಾಡ್ಕೋತೀನಿ ಅಂತ ಕೂತಿದ್ದೆ. ಅಷ್ಟೊತ್ತರಲ್ಲಿ ಅಮ್ಮ ಫೋನ್ ಮಾಡಿದ್ರು. ರೈಸ್ ಇದೆ, ಮತ್ತು ಸ್ವಲ್ಪ ಅನ್ನ ಮಾಡಬೇಕು, ಮತ್ತೆ ಮಾಡುವ. ಇವಾಗ ಇದ್ದೆ, ಜಾನುಪುಕರಿಗೆ ಊಟ ಹಾಕಿದೆ. ಓಕೆನಾ? ಬನ್ನಿ. ಮತ್ತು ಇದರಲ್ಲಿ ನಾನು ಸ್ವಲ್ಪ ಡಿನ್ನರ್ ಇದ್ದು ವೀಡಿಯೋ ಹಾಕ್ತೀನಿ. ಯಾಕಂದರೆ ನಮ್ಮ ಮಾವನ ಮನೇಲಿ ಡಿನ್ನರ್ ಇತ್ತಲ್ವ, ಅದರ ವೀಡಿಯೋ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕೋಕ್ಕಾಗಲ್ಲ. ಡಿನ್ನರ್ ವೀಡಿಯೋ ನನಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಮೊಬೈಲ್ ಸರಿ ಇಲ್ಲದೆ, ಮೊಬೈಲ್ ಕ್ಯಾಮರಾ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಓಕೆನಾ? ಬನ್ನಿ. ಹಾಗೆ ಅವರ ಬರ್ತ್ಡೇ ಇವತ್ತು ಏನು ಮಾಡೋ ಅಂತ ಗೊತ್ತಿಲ್ಲ. ಗ್ರ್ಯಾಂಡ್ ಅಂತೂ ಆಚರಿಸಲ್ಲ ಬರ್ತ್ಡೇನ. ಅವ್ರು ಬಂದಿದ್ದಾರೆ. ಅವ್ರಿಗೇನಾದರೂ ಒಂದು ನನ್ನ ಕೈಯಲ್ಲಿ ಆದಷ್ಟೇನ ಆಗುವಂಥದ್ದನ್ನು ಕೊಂಡೋಗಿ ಕೊಡಬೇಕು ಅಂತ ಇದ್ದೀನಿ. ನೋಡಿ ಏನಾಗುತ್ತೆ ಅಂತೇಳಿ. ಲಲ್ಲಲ್ಲ 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 ಏನು ತಿಂದಿಲ್ಲ, ನಾನೇನು ತಿಂದಿಲ್ಲ. ಬೆಳಿಗ್ಗೆ ಬ್ಲ್ಯಾಕ್ ಟೀ ಕುಡ್ದಿದ್ದೀನಿ. ಹಾಗೆಯೇ ಸ್ವಲ್ಪ ಮತ್ತು ತಿನ್ನೋದು ಅಕ್ಕನ ಮನೆಯಲ್ಲೇ ಹೋಗಿ ಹೇಳಲೇಬೇಕು. ಯಾಕಂದರೆ ಅದು ಔಷಧಿನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ತುಂಬ ಕೆಮ್ಮಿತ್ತು ನನಗೆ. ಎಷ್ಟು ಕೆಮ್ಮಿತ್ತು ಅಂದರೆ ರಾತ್ರಿಡೀ ಮಲಗ್ತಾ ಇರಲಿಲ್ಲ, ಅಷ್ಟು ಕೆಮ್ಮಿತ್ತು. ಯಪ್ಪ ಏನು ಮಾಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನಂದು ಮೊನ್ನೆ ಮಾವನ ಮನೇಲಿ ಡಿನ್ನರ್ ಇತ್ತಲ್ಲ, ಆ ಡಿನ್ನರ್ನವತ್ತು ನಾನು ಸರಿಯಾಗಿ ಪುದೀನ ಜ್ಯೂಸ್ ಕುಡಿದೆ. ಪುದೀನ ಮತ್ತು ಅದಕ್ಕೆ ಶುಂಠಿ ಮತ್ತು ಕಾಳು ಮೆಣಸೆಲ್ಲ ಹಾಕ್ತಾರಲ್ಲ, ಆ ಜ್ಯೂಸ್ ಕುಡಿದೆ. ಅಂತೂ ಸೂಪರಾಗಿತ್ತು ಜ್ಯೂಸು. ಅಂತೂ ನನಗೆ ಅದೇ ಜ್ಯೂಸಲ್ಲಿ ಕೆಮ್ಮು ನಿಂತೋಯ್ತು ನೋಡಿ. ನಾವು ಬೇಕು ಅಂತ ಔಷಧಿ ಹಾಸ್ಪಿಟ್ಲಿಗೆ ಹೋದೆ, ಶಿರಪ್ ತಗೊಂಡು ಬಂದೆ, ಅದು ತಗೊಂಡು ಬಂದೆ, ಏನೂ ಆಗೇ ಇಲ್ಲ. ನನಗೆ ಆ ಜ್ಯೂಸಲ್ಲಿ ಅಂತೂ ಕೆಮ್ಮು ನಿಂತೇ ಹೋಗಿದೆ. ಯಾರಾದರೂ ಮಾಡೋದಾದರೆ ಉಪಯೋಗ ಬರುತ್ತೆ. ಅದಕ್ಕೆ ನಾನು ಹೇಳಿದೆ, ಪುದೀನ ಜ್ಯೂಸ್ ಕೆಮ್ಮಿಗೆ ಸೂಪರ್ ಆಗುತ್ತೆ. ನಿಜ, ನಾನು ಎಷ್ಟು ಇದು ಶಿರಪ್ ತಂದಿಟ್ಟಿದ್ದೀನಿ, ನನಗೆ ಆಗಿಲ್ಲ. ಬಟ್ ಒಣ ಕೆಮ್ಮು, ಅದು ಕೆಮ್ಮು ಬರುತ್ತಲ್ಲ ಅಂಥಕ್ಕೆಲ್ಲ ಆಗುತ್ತೆ ಪುದೀನ ಜ್ಯೂಸು. ನಾವು ಯಾವುದು ಹೇಳ್ತೀವಿ ಜಾಸ್ತಿ ಜ್ಯೂಸ್ ಕುಡಿಬೇಡಿ ಅಂತೇಳಿ, ಬಟ್ ಆ ಜ್ಯೂಸೇ ನನಗೆ ನನ್ನ ಕೆಮ್ಮನ್ನು ವಾಸಿ ಮಾಡಿತ್ತು. ನೀವು ಉಪಯೋಗ ಮಾಡಿ, ಕೆಮ್ಮು ಬಂದರೆ ಅಲ್ಲ. ನಿಜ, ಸುಳ್ಳು ಹೇಳಲ್ಲ. ನನಗೆ ಆದಂಥ ಅನುಭವಗಳನ್ನು ನಾನು ಹೇಳಿದ್ದೀನಿ. ಕೆಮ್ಮೇ ಇಲ್ಲ, ನನಗೊಂಥರ ಆಶ್ಚರ್ಯ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾದರೆ ಜ್ಯೂಸ್ ಕುಡಿಬೋದು. ಎಲ್ಲ ಜ್ಯೂಸು ಆರೋಗ್ಯಕ್ಕೆ ಕೆಟ್ಟದು ಅಂತಲ್ಲ. ಪುದೀನ ಜ್ಯೂಸ್ ಸೂಪರ್ ಆಗುತ್ತೆ. ಪುದೀನ ಜ್ಯೂಸ್ ಅಂಥ ಜ್ಯೂಸ್ಗಳನ್ನು ಕುಡೀರಿ. ಪುದೀನ ಜ್ಯೂಸು, ಕಲ್ಲಂಗಡಿ ಜ್ಯೂಸು ಮನೆಯಲ್ಲೇ ಮಾಡಿ. ಜಾಸ್ತಿ ಐಸ್ ಎಲ್ಲ ಯೂಸ್ ಮಾಡಬೇಡಿ, ಓಕೆನಾ? ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾನು ಬೇಕ್ರಿಗೆ ಬಂದೆ. ಬೇಕ್ರಿಯಲ್ಲಿ ಕೇಕ್ ಉಂಟಂತೇಳಿ ನೋಡಿದ್ದೆ. ಅಲ್ಲಿ 4 ಬೇಕ್ರಿ, ಇದು 4ನೇ ಬೇಕರಿಗೆ ನಾನು ಬಂದಿದ್ದು. ಒಂದು ಕಡೆ ಸಿಕ್ಕಿಲ್ಲ, ಇದು 4ನೇ ಬೇಕರಿ. ಹಾಗೆಯೇ ಒಂದು ಕಡೆ ಬಂದಾಗಿತ್ತು. ನಾನು ಡೈಲಿ ಕೇಕ್ ತಗೊಳ್ಳುವಲ್ಲಿ ಬಂದಾಗಿತ್ತು. ನನಗೆ ಫಸ್ಟ್ ಫೋನ್ ಮಾಡಿ ಆರ್ಡ್ರ್ ಕೊಡಬೇಕು ಅಂತಲೂ ಅಷ್ಟೊಂದು ನಾನು ಹೋಗೋದು ಧೈರ್ಯ ಇರಲಿಲ್ಲ. ಅರ್ಜೆಂಟಾಗಿ ನಾನು ಕೇಕ್ ತಗೊಂಡೋದೆ. ಕೇಕಿದ್ದು ಕತೆ ಕೇಳಿ ಏನಾಯಿತು ಅಂತೇಳಿ ಇವಾಗ ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ. ರೈಸ್ ಕೇಕ್ ಆಯಿತಾ?
ಹೋಗ್ತಾ 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 ಮಾತಾಡೋ ಲೇಟ್ ಆಯ್ತು. ಉದಯ್ ನಿತ್ತಿರುತ್ತೆ ತಗೊಂಡು ಹೊರಟೆ. 3 ಬೇಕ್ರಿಗೆ ಹೋದೆ. 3 ಬೇಕ್ರಿಯಲ್ಲಿ ಇಲ್ಲೊಂದು ಬೇಕ್ರಿಯಲ್ಲಿ ಸಿಕ್ತು ನನಗೆ. ಹೋಲ್ ಫೈಂಟರ್ 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 ಯಾರು ಗೊತ್ತಾ? ನಮ್ಮಕ್ಕ ಅಮ್ಮ ಇಲ್ಲಿ ಪೈಂಟ್ ಇದ್ರೆ ಹೇಳಿ ಆಯ್ತಾ, ಪೈಂಟ್ ಎಲ್ಲ ಮಾಡಿ ಕೊಡ್ತಾರೆ. ಪೈಂಟ್ ಅನ್ನದಾನೆ ಎಡ್ಡೆ ಬೇಲತ್ತ ಇವ್ರು ಮೇಸ್ತ್ರಿ ಪೂರ ಕನ್ಫ್ಯೂಸ್ ಆಗ್ಬಿಟ್ಟು. ಮನೆ ಕೆಲಸ ಇದ್ರೆ ಹೇಳಿ, ಇವ್ರು ಮೇಸ್ತ್ರಿ, ಇವ್ರು ಪೈಂಟರ್, ಅವರೊಬ್ರು ಅವರು ಕಂಡಕ್ಟರ್. ನೋಡಿ ಯಾರಾದ್ರೂ ಹೇಳಿ ಇವ್ರನ್ನ ಬಸ್ಸಲ್ಲಿ. ಗರ್ಲ್ रेडी अपने हैप्पी बर्थडे. हाँ बात नहीं तो हैप्पी बर्थडे ಕೈ ಬರ್ಡೇ ಗರ್ಲ್. ಅಲ್ಲಿ ನೋಡಿ ಅವನು ಊಟ ಮಾಡ್ತಾ ಇದ್ದಾನೆ ನಮ್ಮ ಪುಟ್ಟ. ನಾನು ಆದಷ್ಟು ಸ್ವಲ್ಪ 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 ವಿಡಿಯೋ ಮಾಡ್ಕೋತೀನಿ. ಪೂಜೆ ಇತ್ತು ನಿನ್ನೆ ನೋಡಿ, ನಾನು ಬರೋಕ್ಕಾಗಿಲ್ಲ ನಿನ್ನೆ. ಅಮ್ಮ ಇಲ್ಲಿದ್ದಾರೆ. ಹಾಯ್ ಪಾಲನೆ. ಅಮ್ಮ ಮೂಲಿತ್ತೆ ತುಲೆ. ಕೇಕ್ ಮಾಡೋದು ಪ್ರದೀಪ್. ಬಿಡ್ಲೆ ಬಿಡ್ಲೆ ಯಾವ ಯಾವ ಇಪ್ಪಡ್ ಇಪ್ಪಡ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡಕ್ಕಂತೇಳಿ ಭಾವ ದೀಪ ಉರಿಸ್ತಾ ಇದ್ರು. ಕೇಕ್ ಕಟ್ ಮಾಡಿದ್ರು ಇವರು. ಕೇಕ್ ಕಟ್ ಮಾಡುವಾಗ ಏನು ಗೊತ್ತಾ, ಕೇಕ್ ವಿಷಯ ಎಲ್ಲ ಹಾಳಾಗಿತ್ತು. ನನಗೆ ತುಂಬ ಬೇಜಾರಾಗಿತ್ತು. ನಾನು ಡೈಲಿ ತೊಗೊಂಡು ಬರುವಲ್ಲಿ ಕೇಕ್ ತೊಗೊಂಡು ಬಂದಿದ್ದಲ್ಲ, ನಾನು ಬೇರೆ ಬೇಕ್ರಿಯಿಂದ ಕೇಕ್ ತೊಗೊಂಡು ಬಂದಿದ್ದು. ನಿಜವಾಗಿ ಯಾರಾದರೂ ಫಸ್ಟ್ ಕೇಕ್ ತೊಗೊಂಡು ಬರುವಾಗ ನೋಡ್ಕೊಳ್ಳಿ. ನಾವು ದುಡ್ಡು ಇಲ್ಲದನ್ನು ಒಂದೊಂದು ಸಾರಿ ದುಡ್ಡೇ ಇರಲ್ಲ, ಆವಾಗ ನಾವು ತೊಗೊಂಡು ಬರ್ತೀವಿ, ಏನು ಮಾಡೋಕ್ಕಾಗುತ್ತೆ. ಇವಾಗ ಖುಷಿಗೆ ಅಂತೇಳಿ ತೊಗೊಂಡು ಬಂದಿದ್ದು ನೋಡಿ, ಅದನ್ನು ತಿನ್ನೋದಾಗೆ ಇದೆ ಅದು. ನಾನು ಅವರಿಗೆ ಕಾಲ್ ಮಾಡಿಬಿಟ್ಟು ರಿಟರ್ನ್ ದುಡ್ಡು ಹಾಕಿಸಿದೆ. ತುಂಬ ಕೆಟ್ಟದಾಗಿತ್ತು. ಅವ್ರ ಹತ್ರ ಹೇಳಿದ್ದೆ ಕೂಡ, ಫ್ರೆಶ್ ಅಂತ ಕೇಳಿ ತಗೊಂಡು ಬಂದು ಪ್ರಯೋಜನ ಇಲ್ಲದಾಗಿತ್ತು. ತುಂಬ ಬೇಜಾರಾಯಿತು. ಆ ಥರ ಯಾರಿಗೂ ಮಾಡಬೇಡಿ. ಯಾರು ಫ್ರೆಶ್ ಅಲ್ಲ ಅಂದರೆ ಫ್ರೆಶ್ ಅಲ್ಲ ಅಂತ ಹೇಳಿ ಆವಾಗ ಬಿಟ್ಟು ಬರ್ತೇವೆ ಅಲ್ವ ನಾವು ಕೂಡ. ದುಡ್ಡು ಆಗಬೇಕು ಅಂತೇಳಿ ಈ ಥರ ಎಲ್ಲ ಸೇಲ್ ಮಾಡಬೇಡಿ. ಕೇಕ್ ನೋಡಿ ತುಂಬ ಕೆಟ್ಟದಾಗಿತ್ತು. ಯಾರಿಗೂ ಈ ಥರ ಯಾರು ಮಾಡಬೇಡಿ ಆಯಿತಾ. ರೊಟ್ಟಿ ಕೋರಿ ರೊಟ್ಟಿ ತಿನ್ನೋದಿಲ್ಲ ತುಲೆ ಕೋರಿ ಎಂಕುರ್ಚಿ ಯಾನ್ ಬರಿಯ ನೀರು ಮೂಜಿ ಲೋಟ ನೀರು ಬರಿಯ. ದೇವ್ರ ಊಟ ಆಯ್ತು ನಮ್ದು. ಊಟ ಮಾಡಿ ಕೂತ್ಕೊಂಡಿದೀವಿ. ಇವಾಗ ರೈಟ್ ಹೊರಡ್ತೀನಿ. ಓಕೆನಾ? ಬೈ ಬಾಯ್. ಏರೆ ಹೆಂಗೋ ಇನ್ನೆಲ್ಲ ಓಡಿಸಿ. ಬಾಯ್ 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 ಬಾಯ್. ನಾನು ಇವಾಗ ಹೊರಡೋದಾಯ್ತಾ? ಬಾಯ್ ಬಾಯ್. ಕುಕ್ಕು ಬಿಳದ ಕ್ರಾಸ್ ಮಾಡ್ಕೊಡಲ್ ಕುಕ್ಕೋ 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 ಕುಕ್ಕೋ